ದಿನ ನಿನ್ನ ಜನುಮದಿನ, ಸಂತೋಷದ ಶುಭ ಸುದಿನ. ಸರಳ ಸಜ್ಜನಿಕೆಯ ಸ್ನೇಹಜೀವಿ, ಸ್ನೇಹಿತರ ಪಾಲಿನ ಆಶಾಕಿರಣ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮಂಡಲದ ಯುವ ಮೋರ್ಚಾ ಉಪಾಧ್ಯಕ್ಷರಾದ ಶ್ರೀ ಹೇಮಂತ್ ರವರ ಹುಟ್ಟುಹಬ್ಬ ಆಚರಣೆ ಸಡಗರ ಸಂಭ್ರಮದಿಂದ ನಡೆಯಿತು. ಸ್ನೇಹಿತರು, ಪ್ರೀತಿಪಾತ್ರರು, ಬಂಧು ಮಿತ್ರರು, ವಿಶೇಷವಾಗಿ ಮಾಜಿ ಸಚಿವರು, ಸ್ಥಳೀಯ ಶಾಸಕರಾದ ಕೆ ಗೋಪಾಲಯ್ಯ, ಮಾಜಿ ಉಪಮಹಾಪೌರರಾದ ಶ್ರೀಮತಿ ಹೇಮಲತಾ ಗೋಪಾಲಯ್ಯ, ಮಹಾಲಕ್ಷ್ಮಿ ಲೇಔಟ್ ಬಿಜೆಪಿ ಮಂಡಲದ ಯುವ ಮೋರ್ಚಾ ಅಧ್ಯಕ್ಷರಾದ ಮಂಜುನಾಥ್ ಗೌಡ ಆಗಮಿಸಿ ಕೇಕ್ ಕತ್ತರಿಸಿ ಎಲ್ಲರಿಗೂ ಸಿಹಿ ವಿತರಿಸುವ ಮೂಲಕ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಹುಟ್ಟುಹಬ್ಬ ಸಂಭ್ರಮಕ್ಕೆ ಬಿಬಿಎಂಪಿ ಮಾಜಿ ಸದಸ್ಯರಾದ ಕೆವಿ ರಾಜೇಂದ್ರ ಕುಮಾರ್, ಬಿಜೆಪಿ ಮುಖಂಡರುಗಳಾದ ಜಯರಾಮಣ್ಣ, ಸುರಭಿ ನಾಗರಾಜ್, ತಮ್ಮಣ್ಣಗೌಡ, ನಾರಾಯಣಸ್ವಾಮಿ, ಕಾಂಗ್ರೆಸ್ ಯುವ ಮುಖಂಡರುಗಳಾದ ಎನ್ ಕುಮಾರ್, ಶಿವಕುಮಾರ್ ಸೇರಿದಂತೆ ಹಲವಾರು ಮುಖಂಡರು ಪಕ್ಷಾತೀತವಾಗಿ ಆಗಮಿಸಿ ಹೇಮಂತ್ ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಸ್ನೇಹ, ಸೌಹಾರ್ದತೆ ಮತ್ತು ಸರ್ವಪಕ್ಷೀಯ ಸಾಮರಸ್ಯದ ವಾತಾವರಣದಲ್ಲಿ ನಡೆದ ಈ ಹುಟ್ಟುಹಬ್ಬದ ಆಚರಣೆ ಎಲ್ಲರ ಗಮನ ಸೆಳೆಯಿತು. ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿತ್ತು. ಹೇಮಂತ್ ಅವರು ಹೆಮ್ಮೆಯಿಂದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ಇವತ್ತು ಹೇಮಂತ್ ಅವರ ಹುಟ್ಟುಹಬ್ಬ. ಅವರು ಯುವ ಮೋರ್ಚಾದ ಮುಖಂಡರು, ಕಾರ್ಯದರ್ಶಿಗಳು. ಇವತ್ತು ನಂದಿನಿ ಬಡಾವಣೆಯಲ್ಲಿ ಅವರ ತಂದೆ ತಾಯಿ ಭಗವಂತನ ಆಶೀರ್ವಾದದಿಂದ ಒಂದು ಅತ್ಯುತ್ತಮ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ, ಅವರ ಕುಟುಂಬಕ್ಕೆ ದೇವರು ಇನ್ನೂ ಹೆಚ್ಚಿನ ಸೇವೆ ಮಾಡ್ತಕ್ಕಂಥ ಅವಕಾಶ ಒದಗಿಸ್ಲಿ ಅಂತಂದ್ಬಿಟ್ಟು ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಹೇಮಂತ್ ಅಣ್ಣ ಅವರಿಗೆ ಮೊದಲನೇ ಹುಟ್ಟುಹಬ್ಬದ ಶುಭಾಶಯಗಳು. ನಮಗೆ ಅವಳು ಭಾಳ ಆತ್ಮೀಯರು. ಆದ್ದರಿಂದ ಅವ್ರಿಗೆ ದೇವರು ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನ ಕೊಟ್ಟು ಕಾಪಾಡಲಿ, ದೇವ್ರು ಕಾಪಾಡಲಿ ಅಂತ ನಾವು ಅವ್ರಿಗೆ ಕೇಳ್ಕೊತೀವಿ ಅಷ್ಟೇ. ಮಹಾಲಕ್ಷ್ಮಿ ಲೇಔಟ್ ಮಂಡಲದ ಯುವ ಮೋರ್ಚಾ ಉಪಾಧ್ಯಕ್ಷರಾಗಿ ಕೂಡ ಬಿಜೆಪಿ ಪಕ್ಷದಿಂದ ಆಯ್ಕೆ ಆಗಿದ್ದಾರೆ. ಈ ಬಗ್ಗೆ ಏನು ಸರ್? ಅವರು ಅಂಥವ್ರು ಬರಬೇಕು ಸರ್. ಅಂಥವರೆಲ್ಲ ಬಂದಂದರೆ ಮುಂದಿನ ಯುವ ಪೀಳಿಗೆಗೆ ಎಲ್ಲ ನಿಂತು ಯಾವುದೇ ಕಷ್ಟ ಸುಖ ಎಲ್ಲದಕ್ಕೂ ಸ್ಪಂದಿಸಿ ಎಲ್ಲರನ್ನೂ ಗುರುತಿಸಿ ಕೆಲಸ ಮಾಡ್ತಾರೆ. ಅಂಥವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವಕಾಶಗಳು ಸಿಗಬೇಕು ಸರ್. ಇವತ್ತು ನಮ್ಮ ನಂದಿನಿ ಲೇಔಟ್ನ ಯುವ ಮೋರ್ಚಾದಲ್ಲಿ ಉಪಾಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸ ಮಾಡ್ತಾರಂತ ನಮ್ಮ ಹೇಮಂತ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಇನ್ನೂ ಹೆಚ್ಚು ಶಕ್ತಿನ ಕೊಡಲಿ, ವಾರ್ಡ್ನಲ್ಲಿ ಸೇವೆ ಮಾಡಲಿಕ್ಕೆ ಆಯಸ್ಸು ಆರೋಗ್ಯನ ಕೊಡಲಿ ಭಗವಂತ. ಮತ್ತು ಸಕ್ರಿಯವಾಗಿ ನಮ್ಮ ಜೊತೆ ಅವ್ರ ತಂದೆ ಕಾಲದಿಂದಲೂ ಸಹ ನಮ್ಮ ಜೊತೆ ವಾರ್ಡ್ನಲ್ಲಿ ಬರುವಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ತಂದೆ ಕಾಲದಿಂದಲೂ ಮಾಡ್ಕೊಂಬಂದಿರೋಂಥವ್ರು. ಇವತ್ತು ಅವ್ರ ಮಗ ನಮ್ಮ ಜೊತೆ ಸೇರಿ ಸ್ಥಳೀಯವಾಗಿರುವಂಥ ಸಮಸ್ಯೆಗಳನ್ನ ಆಲಿಸಿ ನಮ್ಮ ಮುಖಂಡರ ಜೊತೆಗೆ ಭಾಳ ಆ್ಯಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ದೇವರು ಆಯಸ್ಸು ಆರೋಗ್ಯನ ಕೊಡಲಿ, ಜನಸೇವೆ ಮಾಡೋಂಥ ಶಕ್ತಿಯನ್ನು ಸಹ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಹೇಮಂತ್ ಅವ್ರಿಗೆ 41 ವಸಂತಗಳನ್ನು ದಾಟಿ 42ರ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ಅವರ ಬದುಕಿನಲ್ಲಿ ಭಾಳ ಒಳ್ಳೆಯ ಕೆಲಸ ಮಾಡಿ ಅಪ್ಪ ಅಮ್ಮ ಜೊತೆ ಸೇರ್ಕೊಂಡು ಅನ್ಯೋನ್ಯವಾಗಿ ಒಂದು ಒಳ್ಳೆಯ ಕುಟುಂಬದಿಂದ ಸಾಕೊಂಡ್ಬಂದಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಜವಾಬ್ದಾರಿ ಉಪಾಧ್ಯಕ್ಷರು ಮಾಡಿ, ನಮ್ಮ ಅಧ್ಯಕ್ಷರು ಕೂಡ ಇಲ್ಲೇ ಇದ್ದಾರೆ, ಉಪಾಧ್ಯಕ್ಷರು ಮಾಡಿ ಜವಾಬ್ದಾರಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. SRIಗೆ ಬಂದಿಲ್ಲ ಇವತ್ತು, ಮುಂದೆ ಒಬ್ರಿಗೆ ಬರಬೇಕು, ನಮ್ಮ ಜೊತೆ ಕೆಲಸ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ಆಗ ಕುಟುಂಬಕ್ಕೆಲ್ಲ ಒಂದು ಒಳ್ಳೆಯದಾಗಲಿ. ಮಹಾಲಕ್ಷ್ಮಿ ಲೇಔಟ್ ಯುವ ಮೋರ್ಚಾ ಮಂಡಲದ ಉಪಾಧ್ಯಕ್ಷರಾದ ಹೇಮಂತ್ ಅಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ಮತ್ತು ಹಾಗೆ ಅವರ ಕುಟುಂಬದವರಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಇವತ್ತು ನನ್ನ ಆತ್ಮೀಯ ಸ್ನೇಹಿತರಾದ ಹೇಮಂತ್ ಗೌಡ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಈ ಸಂದರ್ಭದಲ್ಲಿ ಅವರು ನಮ್ಮ ಯುವ ನಾಯಕರು. ದೇವರು ಅವರಿಗೆ ಆರೋಗ್ಯ, ಐಶ್ವರ್ಯ, ಆಯಸ್ಸು ಕೊಡಲಿ, ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಒಂದು ಭವಿಷ್ಯ ಕೊಡಲಿ. ಈಗಾಗಲೇ ಅವರು ನಮ್ಮ FKCCಯಲ್ಲಿ ಮೆಂಬರ್ ಆಗಿದ್ದಾರೆ, ಮಾತ್ರವಲ್ಲ ಇಲ್ಲಿ ಯುವ ಮೋರ್ಚಾದ ಉಪಾಧ್ಯಕ್ಷರಾಗಿದ್ದಾರೆ. ಮುಂದೆ ಅವರು ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳಿ, ಆಮೇಲೆ ಕೈಗಾರಿಕೆಯಲ್ಲಿ ಹೆಂಗೆ ಒಳ್ಳೆಯ ಹೆಸರು ಮಾಡಿದ್ರು, ಇಲ್ಲೂ ಕೂಡ ಒಂದು ಒಳ್ಳೆಯ ಹೆಸರು ಮಾಡಿ ನಮ್ಮ ಜೊತೆ ಸೇರಿ ಸಮಾಜ ಸೇವೆ ಮಾಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಮತ್ತೊಮ್ಮೆ ಅವರಿಗೆ ಆರೋಗ್ಯ, ಐಶ್ವರ್ಯ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ನಮ್ಮೆಲ್ಲ ಸ್ನೇಹಿತರ ಪರವಾಗಿ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಉಪಾಧ್ಯಕ್ಷರಾದ ನಮ್ಮ ಆತ್ಮೀಯ ಸ್ನೇಹಿತರು, ಸದಾ ನಗುತ್ತಾ ಯುವಕರ ಜೊತೆ ತುಂಬ ಉತ್ಸುಕರಾಗಿರ್ತಾರೆ ಯಾವಾಗಲೂ. ಅವ್ರದ್ದು ಇವತ್ತು ಹುಟ್ಟುಹಬ್ಬ ಇದೆ. ಈಗ ತಾನೇ ನಮ್ಮ ಮಾಜಿ ಸಚಿವರು, ಜನಪ್ರಿಯ ಶಾಸಕರು ಬಂದು ಪ್ರತಿ ವರ್ಷವೂ ಶುಭ ಹಾರೈಸ್ತಾರೆ ಅವ್ರಿಗೆ. ಅದೇ ರೀತಿ ನಮ್ಮನ್ನು ಪ್ರತಿ ವರ್ಷವೂ ಬಾಯಿ ತುಂಬ ಕರೀತಾರೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಆಯುಷು, ಆರೋಗ್ಯ, ಐಶ್ವರ್ಯ ಕೊಟ್ಟಿದ್ದಾನೆ.
ಸಕಲ ಸಂಪತ್ತನ್ನು ಕೊಟ್ಟು ಅವರು ರಾಜಕೀಯ ರಂಗದಲ್ಲಿ ಕೆಲವೊಂದು ಆಸೆಗಳು ಇಟ್ಕೊಂಡಿದ್ದಾರೆ. ಅವ್ರಿಗೆ ಭಗವಂತ ಮುಂದಿನ ದಿನದಲ್ಲಿ ಈಡೇರಿಸಲಿ ಅಂತ ನಾನು ನಮ್ಮ ಗೋಪಾಲಣ್ಣನ ಗೆಳೆಯರ ಬಳಗದ ವತಿಯಿಂದ ಹಾರೈಸ್ತೀನಿ. ಇದೊಂದು ಒಂಥರ ಏನೋ ಒಂದು ವಿಸ್ಮಯ. ನಮ್ಮ ನಾಯಕರಾದ ಗೋಪಾಲಣ್ಣವ್ರ ಮಗನು ಇವತ್ತು ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದಾರೆ. ಅವ್ರ ಜೊತೆ ನಮ್ಮ ಹೇಮಂತಣ್ಣನೂ ಇದ್ದಾರೆ. ಒಂಥರ ಅಣ್ಣ ತಮ್ಮಂದಿರು ಕೂಡಲ ಸಂಗಮ ಇದ್ದಂಗೆ ಇಬ್ಬರದು ಒಂಥರ ಮ್ಯಾಚಿಂಗ್ ಚೆನ್ನಾಗಿರ್ತದೆ, ಬಾಂಡಿಂಗು. ಅದನ್ನು ನನಗೊಂದು ಖುಷಿ ಆಗ್ತಾಯಿದೆ. ಪಡೆ ಇದೆ, ಅದೇ ರೀತಿ ನಂದಿನಿ ಲೇಔಟಲ್ಲಿ ಒಂದು ಒಳ್ಳೆಯ ಪಡೆ ಕಟ್ಟಿದ್ದಾರೆ. ಅದನ್ನು ಖುಷಿ ಆಗುತ್ತೆ. ಇವ್ರದ್ದು ಸೋಷಿಯಲ್ ಸರ್ವಿಸ್ ಇರ್ಬೋದು, ಹೇಮಂತಣ್ಣಂದು ಒಂಥರ ನಾನು ಆಗಲೇ ಹೇಳಿದ್ನಲ್ಲ, ಸದಾ ನಗ್ನಾಗ್ತಾ ಇರ್ತಾರೆ. ಅದೇ ರೀತಿ ಹುಡುಗರು ಹಂಗೆ ಜೊತೆ ಇಟ್ಕೊಂಡಿದ್ದಾರೆ. ಅದಕ್ಕೆ ನನಗೆ ಖುಷಿ ಆಗ್ತಾಯಿದೆ. ಅವ್ರಿಗೆ ಒಳ್ಳೆಯದಾಗಲಿ. ಸರ್, ಹೇಮಂತ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಆರೋಗ್ಯ ಯಶಸ್ಸು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತೇವೆ. ಇಲ್ಲಿರೋ ಜನಗಳಿಗೆ, ಹುಡುಗರಿಗೆ ಆಗಲಿ ಒಳ್ಳೆ ಬೆಂಬಲ ರೂಪಿಸ್ತಾರೆ. ಆಮೇಲೆ ಹುಡುಗರು ಯಾವುದೇ ಒಂದು ಸಾವು ನೋವಾಗಲಿ ಅವರಿಗೆ ಸಹಾಯವನ್ನು ಮಾಡ್ತಾರೆ. ಯಾವ ಫಂಕ್ಷನ್ಗೂ ಅಟೆಂಡ್ ಆಗದಲ್ಲೇ ಇರೋಲ್ಲ, ಎಲ್ಲ ಫಂಕ್ಷನ್ಗೂ ಅಟೆಂಡ್ ಆಗಿ ಇದು ಮಾಡ್ತಾರೆ ಸರ್. ಅವ್ರಿಗೆ BJP ಯುವಕರ ಸಂಘದಿಂದ, ಚಿಕ್ಕ ಹುಡುಗರ ಸಂಘದಿಂದ ಒಂದು ಇದು ಅಧ್ಯಕ್ಷ ಸ್ಥಾನದ ಯಾವ್ದಾರು ಯುವ ಮೋರ್ಚಾ ಸಿಗಲಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೌನ್ಸಲರ್ಗೆ ಏನಾನ ಇದಾದರೆ ಆಗಲಿ ಅಂತ ದೇವರಲ್ಲಿ ಬೇಡಿಕೊಳ್ತೀವಿ. ಇವತ್ತು ನಾವು ನಂದಿನಿ ಬಡಾವಣೆಯ ಕಂಠೀರ್ ನಗರದಿಂದ ನಾವು ಇವತ್ತು ನಮ್ಮ ಹೇಮಂತಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರಕ್ಕೆ ಬಂದಿದ್ದೀವಿ. ನಮ್ಮ ಹೇಮಂತಣ್ಣವರು ಸ್ನೇಹಜೀವಿಗಳು, ಆ ಯುವಕರ ಕಣ್ಮಣಿಗಳು, ಹಾಗೂ ಇವರ ಒಂದು ಸೇವೆ, ಸಮಾಜ ಸೇವೆಯನ್ನು ಕಂಡು ನಮ್ಮ ಗೋಪಾಲಣ್ಣವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು ಸೇರಿ ನಮ್ಮ ಹೇಮಂತಣ್ಣವ್ರನ್ನ ಮಹಾರಾಷ್ಟ್ರ ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರ ಸೇವೆ ಇಲ್ಲಿ ತುಂಬ ಅಪಾರ ಇದೆ. ತುಂಬ ಯುವಕರ ಒಂದು ಬಳಗನೇ ಅವ್ರ ಜೊತೆ ಇದೆ. ಅವರಿಗೆ ದೇವರು ಆರೈಸಿ ಕೊಟ್ಟು ಕಾಪಾಡಲಿ. ಇದೇ ರೀತಿ ಸಮಾಜ ಸೇವೆ ಮಾಡುವಂಥ ಶಕ್ತಿನ ದೇವರು ಕೊಡಲಿ ಅಂತ ಹೇಳ್ತಾ ನಮ್ಮ ಎಲ್ಲ ಸಂಘಟನೆ ಮುಖಾಂತರ ಅಣ್ಣವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೊಡ್ತಾಯಿದ್ದೀವಿ. ಇವತ್ತು ನಮ್ಮ ಬ್ರದರ್ ಆದಂತಹ ಹೇಮಂತ್ ಕುಮಾರ್ ಅವ್ರದ್ದು ಹುಟ್ಟಿದಬ್ಬ ಇದೆ. ಎಲ್ಲರೂ ಜನರು ಬಂದು ಅವ್ರಿಗೆ ಹುಟ್ಟಿದಬ್ಬವನ್ನು ಆಚರಿಸ್ತಾ ಇದ್ದಾರೆ. ಇದು ನಮಗೆ ತುಂಬ ಖುಷಿಯಾಗಿದೆ. ಅವ್ರಿಗೆ ಹುಟ್ಟಿದಬ್ಬನ ಶುಭಾಶಯನ ವ್ಯಕ್ತಪಡಿಸ್ತಾ ಇದ್ದೀನಿ. ಮೊದಲನೇದಾಗಿ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತೀನಿ. ಇಷ್ಟೊಂದು ಜನನ್ನೆಲ್ಲ ಅವರು ಈ ರೀತಿಯಾಗಿ ಸಂಪಾದನೆ ಮಾಡಿದ್ದಾರೆ ಅಂದರೆ ನಮ್ಗೆ ಅದೇ ಒಂದು ದೊಡ್ಡ ಖುಷಿಯಾಗಿದೆ. ಇಷ್ಟು ಜನರ ಪ್ರೀತಿ ಎಲ್ಲ ಸಂಪಾದನೆ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ. ಅವರು ಅದೇ ರೀತಿ ಸಮಾಜಕ್ಕೆ ಏನೇನು ಬೇಕೋ ಅದೇ ಥರ ನಡ್ಕೊಳ್ತಾ ಇರೋದ್ರಿಂದ ನಮ್ಗೆ ಅದರಿಂದ ತುಂಬ ಖುಷಿಯಾಗಿದೆ. ಸೊ ದೇವ್ರಿಗೆ ಅವ್ರಿಗೆ ಹಿಂಗೆ ಒಳ್ಳೆಯ ಆಯುಷ್ಯ, ಆರೋಗ್ಯ, ನೆಮ್ಮದಿ ಹಂಗೆ ಯಶಸ್ಸು ಕೊಡಲಿ ಅಂತ ಕೇಳ್ಕೊಳ್ತೀನಿ. ವಿಶ್ ಯು ಹ್ಯಾಪಿ ಬರ್ಡೇ ಹೇಮಂತ್. ಥ್ಯಾಂಕ್ ಯು. ಮೊದಲನೇದಾಗಿ ಹೇಮಂತ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಈ ಸತಿ ಯುವ ಮೋರ್ಚಾ ಉಪಾಧ್ಯಕ್ಷರಾಗಿರೋದಕ್ಕೆ ನಮಗೆ ತುಂಬ ಖುಷಿ ಇದೆ. ಇದೇ ರೀತಿ ರಾಜಕೀಯದಲ್ಲಿ ಬೆಳವಣಿಗೆ ಹೊಂದಿ ಸಮಾಜಕ್ಕೆ ಒಳ್ಳೆಯದಾದ ಕೆಲಸಗಳನ್ನ ಮಾಡಲಿ ಅಂತ ಕೇಳಿಕೊಂಡು ಆ ಭಗವಂತ ಎಲ್ಲ ಆಯುಷು, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಸರ್, ಇದು ಒಂದು ಸಂತೋಷದ ವಿಷಯ. ನಮ್ಮ ಗೋಪಾಲಣ್ಣ ಅವರು ಬಂದಿದ್ದರು, ಅಕ್ಕವರು ಬಂದಿದ್ದರು, ಹೇಮಕ್ಕ ಅವರು, ಡಾಕ್ಟರ್ ಮಂಜುನಾಥ್ ಅಣ್ಣ ಅವರು ಬಂದಿದ್ದರು. ನಮ್ಮ MLA ಗೋಪಾಲಣ್ಣವ್ರು ಏನಂದರೆ ಒಂದು ಫೋನ್ ಮಾಡಿದ್ರೆ ಸಾಕು, ಎವ್ರಿ ಇಯರು ಅವ್ರು ಬಂದೇ ಬರ್ತಾರೆ. ಅವ್ರ ಆಶೀರ್ವಾದನ ಪಡ್ಕೋತೀವಿ ನಾವು. ಫೋನ್ ಮಾಡಿ ಕರೆದಿದ್ದಕ್ಕೆ ತುಂಬ ಸಂತೋಷ ಆಯಿತು ಅಂದ್ಬಿಟ್ಟು ಬಂದು ಅಣ್ಣವ್ರ ಆಶೀರ್ವಾದ ಮಾಡ್ಬಿಟ್ಟು ಹೋಗಿದ್ದಾರೆ, ಅಕ್ಕವರು ಮಾಡಿದ್ದಾರೆ. ಇದೊಂಥರ ತುಂಬ ಖುಷಿ ಆಗುತ್ತೆ. ಒಂದು ಬರ್ತಡೇ ಅನ್ನೋದು ನಾನು, ನಮ್ಮ ಕುಟುಂಬ, ನಮ್ಮ ಸ್ನೇಹಿತರು, ಹಾಗೆ ರಾಜಕೀಯ ಮುಖಂಡರುಗಳು, ರಾಜೇಂದ್ರ ಕುಮಾರ್ ಅವರು ಬಂದಿದ್ದರು, ಸುರಭಿ ನಾಗರಾಜ್ ಅವರು ಬಂದಿದ್ದರು, ಕರಿಯಪ್ಪ ಅವ್ರು ಬಂದಿದ್ದರು, ಪ್ರಸನ್ನ ಸರ್ ಅವರು ಬಂದಿದ್ದರು. ಹಾಗೆ ಎಲ್ಲರಿಗೂ ಇನ್ವೈಟ್ ಮಾಡಿದ್ವಿ, ಬರ್ತಾ ಇದ್ದಾರೆ. ಇನ್ನು ನಮ್ಮ ಗೋಪಾಲಣ್ಣವ್ರ ಆಶೀರ್ವಾದನೇ ಇದಕ್ಕೆಲ್ಲ ಕಾರಣ. ನಾವು ನಮ್ಮ ತಂದೆ ಕಾಲದಿಂದನೂ ಗೋಪಾಲಣ್ಣ ಅವರ ಜೊತೆಲೇ ಇದ್ದೀವಿ. ಗೋಪಾಲಣ್ಣ ಹೇಳ್ತಾರೆ ಅದನ್ನು ನಡ್ಕೋತಾ ಇದ್ದೀವಿ. ಈಗ ಅದನ್ನು ನೋಡಿ ನನಗೆ ಮಹಾಲಕ್ಷ್ಮಿ ಲೇಔಟ್ ಯುವ ಮೋರ್ಚಾ ಮಂಡಲ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ನಾನು ನಮ್ಮ ಮಂಜುನಾಥ್ ಗೌಡ್ರು, ಡಾಕ್ಟರ್ ಮಂಜುನಾಥ್ ಗೌಡ್ರು ಅವ್ರ ಜೊತೆ ಸೇರಿಕೊಂಡು ಏನೇನು ನಮ್ಮ ಮಹಾಲಕ್ಷ್ಮಿ ಲೇಔಟಲ್ಲಿ ಏನೇನು ಕೆಲಸ ಮಾಡಬೇಕು ಅದನ್ನು ಅವ್ರ ಜೊತೆ ಸೇರಿಕೊಂಡು ಏನು ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಅವರು ಒಂದೇ ಸತಿ ಒಂದು ಫೋನ್ ಮಾಡಿದ್ರೆ ಸಾಕು, ಇಮಿಡಿಯೇಟಾಗಿ ಅವರು ರೆಸ್ಪಾಂಡ್ ಮಾಡ್ತಾರೆ. ಗೋಪಾಲಣ್ಣ ಆಗಲಿ, ಹೇಮಕ್ಕ ಅವರಾಗಲಿ, ಮಂಜುನಾಥ್ ಗೌಡ್ರು ಆಗಲಿ,
ಅವರ ಏನು ನಿಯಮಗಳಿದೆ ಅದ್ರ ಪ್ರಕಾರ ನಾವು ನೋಡಿಕೊಂಡು ಮುಂದೆ ಅವ್ರ ಜೊತೆ ಹೋಗ್ತೀವಿ. ಎಲ್ಲರೂ ವಿಶ್ ಮಾಡಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಹೇಳ್ತೀನಿ ಎಂಟೈರ್ ನಮ್ಮ ಮಹಾರಾಷ್ಟ್ರ ಲೆವೆಟ್ ಹಾಗೂ ನಮ್ಮ ನಂದಿನಿ ಲೆವೆಟ್ ವಾರ್ಡಿನ ಎಲ್ಲ ನನ್ನ ಗೆಳೆಯರಿಗೂ ಅಕ್ಕ ತಂಗಿದಿರಿಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು.